ಮೊದಲನೇದಾಗಿ ನನ್ನೆಲ್ಲ ಪ್ರೀತಿ ಓಕೆ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಪ್ರಸಾದ್ ಹುಣಸೂರು ಮಾಡುವ ನಮಸ್ಕಾರಗಳು. ಇವತ್ತೇನಪ್ಪ ವಿಚಾರ ಅಂದರೆ ನಮ್ಮ ಗುಂಡಂದೇ ವಿಚಾರ. ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಕೇಳ್ತಿದ್ರಿ ಯಾವ ಕರು ಅಂತ. ಇದು ಬಂದು ಓರಿ ಕರು ಅಂದರೆ ಗಂಡು ಮಗ, ಹಾಗಾಗಿ ಇದನ್ನು ಗುಂಡ ಅಂತ ಕರಿತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ನಮ್ಮ ಪ್ರೀತಿ ಓಕೆ ಸ್ನೇಹಿತರಲ್ಲಿ ನನಗೆ ಮೆಸೇಜ್ ಹಾಕಿದ್ರು, ಸರ್ ಬಾಟ್ಲಲ್ಲಿ ಯಾಕೆ ಹಾಲು ಕುಡಿಸ್ತೀರಾ, ಅದ್ರ ತಾಯಿ ಹತ್ರನೇ ಕುಡಿಸ್ಬೋದಲ್ಲ ಅಂತ. ಕಾರಣ ಇಷ್ಟೇ, ನಮ್ಮ ಹಸುಗಳು ಸ್ವಲ್ಪ ಕೆಚ್ಚಲು ದೊಡ್ಡದಾಗಿರೋದ್ರಿಂದ ಕರು ಗುದಿಯೋದ್ರಿಂದ ಅದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದು 2 ಟೈಮ್ ಕುಡಿಸಿ ಬಾಟ್ಲಲ್ಲೇ ರೂಢಿ ಮಾಡಿಬಿಡ್ತೀವಿ, ಅಷ್ಟೇ ವಿಚಾರ, ಇನ್ನೇನು ಇಲ್ಲ. ಯಾರು ತಪ್ಪು ತಿಳ್ಕೊಬೇಡಿ. ಗಂಡು ಕರು ಆದ್ರೂ ಅಷ್ಟೇ, ಹೆಣ್ಣು ಕರು ಆದ್ರೂ ಅಷ್ಟೇ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಅಂದರೆ ಓಕೆ ಸ್ನೇಹಿತರಿಗೆ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಅವರ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನಿಮಗೆ ಲಕ್ಷ್ಮೀದೇವಿ ಕೃಪೆ ಸಿಗಲಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೋಬಿಡಿ. ಇದು ಬಂದು ದೊಡ್ಡಕೊಪ್ಪಲು ಅಂತ ಕೇರ್ನಗರ ತಾಲೂಕು, ಅಲ್ಲಿ ಒಂದು ಸಣ್ಣ ಗ್ರಾಮ ದೊಡ್ಡಕೊಪ್ಪಲು ಅಂತ, ಅಲ್ಲಿ ಪೂಜೆ ನಡೀತಾ ಇತ್ತು. ನಮ್ಮ ಚಿಕ್ಕಪ್ಪ ಹಾಗೂ ಮಂಜುನಾಥ್ ಸರ್ ಕೂಡ ಬಂದಿದ್ದರು. ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದರು. ಅವ್ರ ಜೊತೆ ಒಂದು ಫೋಟೋ ತಗೊಂಡು ಡೈರೆಕ್ಟಾಗಿ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ಹೊರಟು. ರುಚಿಯಾದಂಥ ಪ್ರಸಾದನ ಸವಿಯೋ ಆಸೆ ನನಗೆ ತುಂಬ ಇತ್ತು. ಹಾಗಾಗಿ ಬೇಗ ಹೋಗಿ ಕೂತ್ಕೊಬಿಟ್ಟೆ. ನಾನು ಕೂಡ್ತಿದ್ದಾಗೇ ಮೊದಲು ನಾನು ಇಷ್ಟಪಡೋದು ಉಪ್ಪಿನಕಾಯಿ. ಬಟ್ ಇಲ್ಲಿ ಉಪ್ಪಿನಕಾಯಿ ಯಾರೂ ಹಾಕಲಿಲ್ಲ, ಹಾಕೋದೆಲ್ಲ ಮರೆತರು ಅನಿಸುತ್ತೆ. ಹಾಗಾಗಿ ಉಪ್ಪನ್ನೇ ನೆಕ್ಕೊಂಬಿಟ್ಟೆ. ಇನ್ನೊಂದು ಅಭ್ಯಾಸ ಏನು ಅಂದರೆ, ನನ್ನ ಅಕ್ಕಪಕ್ಕ ಇರೋ ಎಲೆನ ನೋಡ್ತೀನಿ ಯಾರಿಗೆ ಏನು ಬಿದ್ದೈತೆ ಜಾಸ್ತಿ ಅಂತ. ಯಾಕೆಂದರೆ ಸ್ವೀಟು ನನಗೆ ಅರ್ಧ ಬಿದ್ದೈತೆ ಅನ್ನಿಸ್ತು. ಹಂಗೆ ನಮ್ಮ ಪಕ್ಕದವ್ರನ್ನೂ ನೋಡಿದೆ, ಅವ್ರಿಗೂ ಸೇಮ್ ಅರ್ಧನೇ ಬಿದ್ದಿತ್ತು. ಕೊನೆಗೆ ಊಟ ಎಲ್ಲ ಮುಗಿಸಿ ಕಂಪ್ಲೀಟ್ ಕ್ಲೀನ್ ಮಾಡಿ ಹೊರಡೋಕ್ಕೆ ರೆಡಿ ಆದೆ. ದಯವಿಟ್ಟು ಯಾರು ಪಂತಿಲ್ ಕೂತಾಗ ಎಲೆಯಲ್ಲಿ ಅನ್ನ ಬಿಡಬೇಡಿ. ಒಂದೊಂದು ಹಗಲು ಅನ್ನ ಬೆಳೆಯೋದಕ್ಕೂ ರೈತ ಭಾಳ ಕಷ್ಟಪಡ್ತಾನೆ ಅಂತ ಹೇಳ್ತಾ ಇಲ್ಲಿಂದ ಹೊರಟೆ. ಈ ರೀತಿ ಮನೆಗಳಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಕೂಡ ಒಂದು ಲೈಟಾಗಿ ವಿಡಿಯೋ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡವ ಅಂತ ಕೇಳ್ಕೊಂಡು ಬರ್ತಾಯಿದ್ದೆ. ಇಲ್ಲಿ ನೋಡಿದ್ರೆ ನಮ್ಮ ಅಪ್ಪ ಒಳ್ಳೆ ಬಾಡೂಟ ತಿಂದವ್ರಂಗೆ ತರಕಾರಿ ಊಟ ತಿಂದೆ ಈ ರೇಂಜಿಗೆ ಅಲ್ಲಿ ಚುಚ್ಚುತ್ತಾ ಗಂಡ ಹೆಂಡ್ತಿರು ಕಷ್ಟ ಸುಖ ಮಾತಾಡ್ಕೊಂಡು ನಿಂತಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.